ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವನ ರಾಣಿ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಸೊ ದಟ್ ನನ್ನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ಬರುತ್ತೆ. ಕಾರಲ್ಲಿ ನಮ್ಮದು ಬರ್ರೆ ಹೋಗುರಾಡಿ ಮುಂದಕ್ಕೆ. ಹಾಯ್, ನಿಮ್ಮೆಲ್ಲರೂ ಮತ್ತೊಮ್ಮೆ ವೆಲ್ಕಮ್ ಮಾಡ್ತಾ ಇದ್ದೀನಿ ನನ್ನ ಚಾನಲ್ಗೆ. ನನ್ನ ವಿಡಿಯೋ ಇಷ್ಟ ಆಗುತ್ತೆ ನಿಮಗೆ ಅಂತ ಅನ್ಕೋತೀನಿ. ಪ್ಲೀಸ್ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಹೊಸ ಹೊಸ ವೀಡಿಯೋಗಳು ಯಾವ ಥರ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳಿ, ನಾನು ಅದೇ ಥರ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಯಾರೆಲ್ಲ ನನ್ನ ಲಾಸ್ಟ್ ವೀಡಿಯೋನ ನೋಡಿದ್ದೀರಾ ಅವರೆಲ್ಲ ನನಗೆ ಪರ್ಸ್ನಲ್ ಆಗಿ ಮೆಸೇಜ್ ಮಾಡಿದ್ದೀರಾ. ತುಂಬ ಜನ ಹೇಗಿದ್ದೀರಾ, ನೀವು 4 ಜನ ಆರಾಮಾಗಿದ್ದೀರಾ, ಏನಾದರೂ ಪ್ರಾಬ್ಲಮ್ ಆಯಿತಾ ಅಂತೆಲ್ಲ. ನಾವು 4 ಜನ ಸೇಫ್ ಆಗಿದ್ದೀವಿ. ನಿಮಗೆಲ್ಲ ಹಾರ್ಟ್ಫುಲ್ ಥ್ಯಾಂಕ್ಸ್ ನನ್ನ ಬಗ್ಗೆ ಅಷ್ಟೊಂದು ಕಾಳಜಿ ತೋರಿಸಿದ್ದಕ್ಕೆ. ಆ್ಯಂಡ್ ಅವತ್ತಿನ ದಿನ ಬೆಳಗ್ಗೆ ಆಗಿದ್ದ ವಿಷಯದಿಂದ ನಮಗೆ ಒಂದು 2-3 ದಿನದವರೆಗೂ ಅದೇ ತಲೆ ಓಡ್ತಿತ್ತು. ಆ್ಯಕ್ಚುಲಿ ಅಕಸ್ಮಾತು ಕಂಟ್ರೋಲ್ ಸಿಕ್ಕಿರಲಿಲ್ಲ ಅಂದರೆ ಏನಾಗ್ತಿತ್ತು ಅಂತ. ಅದು ಒಂದು ಆ್ಯಂಗ್ಸೈಟಿ ಬಿಟ್ಟರೆ ಇನ್ನೇನೂ ಆಗಿಲ್ಲ. ವಿ ಆರ್ ಸೇಫ್, ಟೋಟಲಿ ಸೇಫ್. ಥ್ಯಾಂಕ್ ಯು. ಆ್ಯಂಡ್ ಇನ್ನು ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ, ನಾನು ನಿಮಗೆ ಐ ಕಾರ್ಡಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಪ್ಲೀಸ್ ಹೋಗಿ ಚೆಕ್ಔಟ್ ಮಾಡಿ. ನಾನು ಲಾಸ್ಟ್ ವೀಡಿಯೋದಲ್ಲಿ ಕೆಲವೊಂದು ಕ್ಲಿಪ್ಪಿಂಗ್ಸ್ ಮಿಸ್ ಆಗಿತ್ತು. ಅದರಲ್ಲಿ ನಾನು ಇವಾಗ ತೋರಿಸಿದ್ದು ಬನ್ನಾರಿ ಅಮ್ಮನ ಟೆಂಪಲ್ ಕೂಡ ಕ್ಲಿಪ್ಪಿಂಗ್ಸ್ಗಳು ಮಿಸ್ ಆಗಿದ್ವು. ಸೊ ಇವಾಗ ಹಾಕಿದ್ದೀನಿ, ನೋಡಿ ಎಂಜಾಯ್ ಮಾಡಿ. ನಾವು ನೆಕ್ಸ್ಟು ಅಲ್ಲಿಂದ ಹೊರಟು ತಿಂಡಿ ಮುಗಿಸ್ಕೊಂಡು ಈಶಾ ಟೆಂಪಲಿಗೆ ಬಂದಿವಿ. ತುಂಬ ಚೆನ್ನಾಗಿದೆ ಆ್ಯಂಬಿಯನ್ಸು, ಅದ್ರ ಸುತ್ತಮುತ್ತ ಸೀನರಿಗಳಾಗಲಿ, ಅವರು ಮೇಂಟೈನ್ ಮಾಡಿರೋಂಥ ಪೀಸ್ ಆಗಲಿ ತುಂಬ ತುಂಬ ಚೆನ್ನಾಗಿದೆ. ಎಂಟ್ರೆನ್ಸಿಂದ ಹೋದರೆ ಒಂದು 1/2 ಕಿಲೋಮೀಟರ್ ಟ್ರಾವೆಲ್ ಮಾಡಾದಮೇಲೆ ನಮಗೆ ಪಾರ್ಕಿಂಗ್ ಸಿಗುತ್ತೆ. ಆ್ಯಕ್ಚುಲಿ ಪಾರ್ಕಿಂಗಿಗೆ ಪೇ ಮಾಡಬೇಕು ನಾವು. ಇನ್ನು ಒಳಗಡೆ ಎಂಟ್ರೆನ್ಸ್ ಫ್ರೀ ಇರುತ್ತೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಿರ್ಬೋದು ಎಷ್ಟೊಂದು ಕಾರ್ಗಳು ನಿಂತಿದೆ, ಎಷ್ಟೊಂದು ಜನ ಟೂರಿಸ್ಟ್ಗಳು ಬಂದಿದ್ದಾರೆ. ಆ್ಯಂಡ್ ಎಷ್ಟು ಪೀಸ್ಫುಲ್ ಆಗಿದೆ ವಾತಾವರಣ ಅಂದರೆ ಅಷ್ಟು ಪೀಸ್ಫುಲ್ ಆಗಿದೆ. ನಿಮ್ಗೆ ಅಷ್ಟೇ ಒಂಥರ ರಿಫ್ರೆಶ್ಮೆಂಟ್ ಸಿಕ್ಕಂಗೆ ಆಗುತ್ತೆ. ನಾವಿಲ್ಲಿ ಟಿಕೆಟ್ ತೊಗೊಂಡು ನೆಕ್ಸ್ಟ್ ಪಾರ್ಕಿಂಗ್ ಮಾಡಿ ಒಳಗಡೆ ಹೋದ್ವಿ. ತುಂಬ ದೊಡ್ಡದು ಅನಿಸುತ್ತೆ, ಜಾಗ ತುಂಬ ದೊಡ್ಡದು. ನಮ್ಮ ಕರ್ನಾಟಕದಲ್ಲಿ ಇದೆಲ್ಲ ಅಷ್ಟೇ ದೊಡ್ಡದಿರ್ಬೋದು ಪ್ರಾಬಬ್ಲಿ. ಇದು ಎಲ್ಲ ಕಡೆ ಹೋಲ್ಡಿಂಗ್ಸಲ್ಲಿ ಸೇವ್ ಸಾಯಿಲ್ ಅಂತ ಹಾಕಿದ್ದಾರೆ. ಇಲ್ಲಿಗೆ ಬಂದು ರಿಟರ್ನ್ ಹೋಗುವಾಗ ಪ್ರತಿಯೊಂದು ಕಾರಿಗೂ ಅವರು ಪರ್ಮಿಷನ್ ಕೇಳಿ ಮುಂದ್ಗಡೆ ಗ್ಲಾಸಲ್ಲಾಗಲಿ ಅಥವಾ ಹಿಂದ್ಗಡೆ ಗ್ಲಾಸಲ್ಲಾಗಲಿ ಸೇವ್ ಸಾಯಿಲನ್ನು ಸ್ಟಿಕ್ಕರ್ನ ಫ್ರೀಯಾಗಿ ಅಂಟಿಸ್ತಾರೆ. ಆ್ಯಂಡ್ ಅದು ಟೋಟಲಿ ನಿಮ್ಮ ಮೇಲೆ ಡಿಪೆಂಡ್ ಅಷ್ಟೇ. ನಿಮಗೆ ಬೇಕಂದರೆ ನೀವು ಅಂಟಿಸ್ಕೋಬೋದು, ಇಲ್ಲಾಂದರೆ ಇಲ್ಲ. ನಾನು ನಮ್ಮ ಮಮ್ಮಿ ಅಂತೂ ತುಂಬ ದಿನದಿಂದನೇ ಅನ್ಕೋತಿದ್ವಿ, ತುಂಬ ವರ್ಷ ಅಂತ ಹೇಳೋಕ್ಕಾಗಲ್ಲ, ಒಂದು 1.5 ಇಯರಿಂದ ಅನ್ಕೋತಿದ್ವಿ ಹೋಗಬೇಕು ಅಂತ. ಕೊನೆಗೂ ಟೈಮ್ ಬಂತು, ನಾವು ಹೋದ್ವಿ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ನೀವು, ಸೇವ್ ಸಾಯಿಲ್ ಅಂತಲೇ ಹಾಕಿದರೆ ಎಲ್ಲ ಕಡೆ. ಇಲ್ಲಿ ಅವರು ಎತ್ತಿನ ಗಾಡಿ ಕಾಣಿಸ್ತು, ಅದ್ರಲ್ಲಿ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಆದರೆ ನಾವು ಬರುವಷ್ಟು ಟೈಮಲ್ಲಿ ಎಲ್ಲ ಫಿಲ್ ಆಗಿಬಿಟ್ಟಿತ್ತು. ಅಂದರೆ ಅವ್ರನ್ನ ಡ್ರಾಪ್ ಮಾಡಿ ಬರೋ ತನಕ ನಾವೇ ನಡ್ಕೊಂಡು ಹೋಗ್ಬಿಡ್ಬೋದು ಆ ಥರ. ಆ ಬೆಟ್ಟಗಳ ಮಧ್ಯದಲ್ಲಿ ನೋಡ್ತಾ ಇದ್ರೆ ನಿಮಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ? ನನಗಂತೂ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಮತ್ತೆ ಹೋಗಬೇಕು ಅಂತ ಅನಿಸುತ್ತೆ. ಆದರೆ ವೆದರ್ ಇದೆಯಲ್ಲ, ವೆದರ್ ಮಾತ್ರ ನನಗೆ ಒಂಚೂರು ಇಷ್ಟ ಆಗಲಿಲ್ಲ. ನಮ್ಮ ಮೈಸೂರಲ್ಲಿ ಎಷ್ಟು ತಂಪಾಗಿರುತ್ತೆ ಗಾಳಿ, ಎಷ್ಟೇ ಬಿಸಿಲಿದ್ರು ಅಷ್ಟು ಬಿಸಿ ಅನಿಸೋದೇ ಇಲ್ಲ. ಈ ಊರಲ್ಲಿ ಮಾತ್ರ ಮಳೆ ಬರೋ ಥರ ಮೋಡ ಇದ್ರೂ ಇಷ್ಟೊಂದು ಬಿಸಿಲಿತ್ತು ಅವತ್ತು. ನಾರ್ಮಲಾಗಿ ಫೋಟೋ ತೆಗಿಯೋದು ಏನು ಅಂತ ಒಂಥರ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಇಲ್ಲಿ ಫೋಟೋ ತುಂಬ ಚೆನ್ನಾಗೇ ಬಂತು. ಕೈ ಮೇಲೆ ಆದಿಯೋಗಿ ಸ್ಟ್ಯಾಚ್ಯೂದು ಗೊಂಬೆ ಬರುತ್ತಲ್ಲ, ಅದನ್ನು ಇಟ್ಕೊಂಡು ಫೋಟೋ ತೆಗೆದಾಗ ಹೆಂಗೆ ಅನಿಸುತ್ತೆ ಅದೇ ಥರ ಇದನ್ನು ತೆಗೋಣ ಅಂತ ಅಂದ್ಕೊಂಡು ತೆಗೆದೆ. ಇವಾಗ ರೀಸೆಂಟಾಗಿ 2-3 ಮಂತ್ಸ್ ಬ್ಯಾಕು ಇನ್ಸ್ಟಾಗ್ರಾಮಲ್ಲಿ ಒಂದು ಟ್ರೋಲ್ ಆಗಿತ್ತು. ಈ ಆದಿಯೋಗಿ ಸ್ಟ್ಯಾಚ್ಯೂಲಿ ಎಲ್ಲರೂ ಕೈ ಮುಕ್ಕೊಂಡು ನಿಂತ್ಕೊಳ್ಳುವಾಗ ಯಾವ ಥರ ಇರುತ್ತೆ, ಎಲ್ಲರೂ ಯಾವ್ಯಾವ ಥರ ಪೋಸ್ ಕೊಡ್ತಾರೆ ಅಂತ. ಇವ್ರನ್ನ ನೋಡಿ ನನಗೆ ಅದೇ ಆ್ಯಕ್ಚುಲಿ ಆ ಪಾಯಿಂಟಲ್ಲಿ ಅದೇ ನೆನಪಾಗಿದ್ದು. ಅದನ್ನು ನೆನೆಸ್ಕೊಂಡು ನಾನು ಆ್ಯಕ್ಚುಲಿ ಅದೇ ಥರ ಕೈ ಮುಗಿಬೇಕು ಅಂತ ಅನ್ಕೋತಿದ್ದೆ. ಆದರೆ ಒಂಥರ ಹೆವಿ ಹೆಸಿಟೇಷನ್ ಸ್ಟಾರ್ಟ್ ಆಗೋಯ್ತು. ಅಷ್ಟೊಂದು ಆ ಥರ ಫೋಟೋಶೂಟ್ಗಳು ಏನು ನಾವು ಮಾಡೋಕ್ಕಾಗಲಿಲ್ಲ. ಆ್ಯಕ್ಚುಲಿ ಫೋನೇ ಮುಟ್ಟಕ್ಕಾಗ್ತಾಯಿಲ್ಲ, ಅಷ್ಟು ಬಿಸಿ
ನೈಟಲ್ಲಿ ಲೈಟಿಂಗ್ಸ್ ಹಾಕ್ತಾರೆ, ಆಗ ಇನ್ನೂ ಚಂದ. ಹೂವು ಜಟೆ ನಮ್ಮ ಮಮ್ಮಿ ಅಂತೂ ತುಂಬ ಸಪೋರ್ಟಿಂಗ್ ನನಗೋಸ್ಕರ. ಯೂಟ್ಯೂಬ್ಗೆ ತುಂಬ ಹೆವಿ ಸಪೋರ್ಟ್ ಮಾಡ್ತಾರೆ, ನಾನು ಯೂಟ್ಯೂಬ್ ಮಾಡಲಿ ಅಂತ. ನನ್ನ ಆಸೆಯಿಂದ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ ಆ್ಯಕ್ಚುಲಿ. ಅದಕ್ಕೆ ತುಂಬ ಹೆಲ್ಪ್ ಮಾಡ್ತಾರೆ ನಮ್ಮ ಮಮ್ಮಿ. ಶಿಲೆ ಮುಟ್ಬೇಡಿ ಅಂತ ನಡಿ ರಾಣಿ, ಬೇಗ ಬೇಗ. ಫುಲ್ ಮೇಲೆ ಕಂಡು ಹತ್ಬೋದೇನೆ, ಇಲ್ಲಿ ಲಿಫ್ಟ್ ಇರಬೇಕು ನೋಡಿ. ಸಿಲೆ ತೊಡಾತಿಂಗೆ ಸಿಲೆ ತೊಡ ಮುಟ್ಬೇಡಿ ಅಂದ್ರೆ ಎಷ್ಟು ಜನ ಬಿಟ್ಟವ್ರು ಇರ್ತಾರೆ. ಪಾಪ ಆ ಕಡೆ ಸೈಡಲ್ಲಿ ಒಂದು 10 ಹೆಜ್ಜೆಗೂ ಕೆಲವ್ರನ್ನ ಇಟ್ಟಿದ್ದಾರೆ ಅವರು. ಇವರು ಈ ಥರ ಕಪಿಚೇಷ್ಟೆಗಳೆಲ್ಲ ಮಾಡ್ತಾರೆ ಜನಗಳು ಅಂತ. ಅದು ಇಲ್ಲಿ ಹಾಕಿದ್ರಲ್ಲ ಬ್ಯಾರಿಕೇಟು, ಅದನ್ನು ದಾಟಿ ಒಳಗಡೆ ಹೋಗಿ ಶಿವನ ಮೂರ್ತಿ ಮುಟ್ಟೋದು ಆ್ಯಂಡ್ ಅದನ್ನು ಏನು ಅದಕ್ಕೆ ಹಾಮ್ ಮಾಡೋ ಥರ ಎಲ್ಲ ಮಾಡೋದು, ಇದನ್ನೆಲ್ಲ ನೋಡಿ ನಮ್ಮ ಮಮ್ಮಿಗೆ ಸ್ವಲ್ಪ ಹೆವಿ ಫ್ರಸ್ಟ್ರೇಷನ್ ಜಾಸ್ತಿ ಆಗಿತ್ತು ಆ್ಯಕ್ಚುಲಿ. ಅವರು ಎಷ್ಟು ಸಲ ಅಂತ ಕಿರ್ಚ್ತಾ ಇದ್ದಾರೆ, ಒಳಗಡೆ ಹೋಗಬೇಡಿ ಮುಟ್ಟಬೇಡಿ ಅಂತ. ಅಂದರೆ ಕೇಳೋಕ್ಕೆ ತಯಾರಿಲ್ಲ ಅಲ್ಲಿ ಬರೋ ಟೂರಿಸ್ಟ್ಗಳು. ಅಲ್ಲಿರೋ ಗಾರ್ಡ್ಗಳು ಯಾಕೆ ಹೇಳ್ತಾರೆ ಹೇಳಿ, ಇವಾಗ ಬ್ರಿಟಿಷರ್ಸ್ ಕಾಲದಲ್ಲಿ ನಮ್ಮ ಎಷ್ಟೊಂದು ಶಿಲೆಗಳು, ಎಷ್ಟೊಂದು ದೇವಸ್ಥಾನಗಳನ್ನ ಅವರು ಇದೇ ಥರ ಇನ್ವೇಡ್ ಮಾಡಿ ದಾಳಿ ಮಾಡಿ ಎಲ್ಲ ಮುರಿದಾಕಿದ್ರು. ಇವಾಗ ಇದು ಒಂದು ವರ್ಲ್ಡ್ಸ್ ಟಾಲೆಸ್ಟ್ ಸ್ಟ್ಯಾಚ್ಯೂ ಅಲ್ಲಿ ಇದು ಒಂದು ಸೇರ್ಪಡೆ ಆಗೋಂಥ ಟೈಮಲ್ಲಿ ಇವರು ಸುಮ್ಮನೆ ದಿನೂ ಒಬ್ಬೊಬ್ಬರು ಒಂದು 10-15 ಜನ ಈ ಥರ ಮಾಡ್ತಾಯಿದ್ರೆ ಅದಕ್ಕೂ ಒಂಥರ ಹಾಮ್ ಆದಂಗೆ ಅಲ್ವಾ. ಅದಕ್ಕೆ ಯಾರು ಈ ಥರ ದೇವಸ್ಥಾನಗಳಲ್ಲಿ ಮುಟ್ಟಬೇಡಿ ಅಂತ ಅಂದರೆ ದಯವಿಟ್ಟು ಮುಟ್ಟಕ್ಕೆ ಹೋಗಬೇಡಿ. ಒಂದು 2 hours ಸ್ಪೆಂಡ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು, ಪೀಸ್ಫುಲ್ ಆಗಿತ್ತು. ಆದರೆ ಸ್ವಲ್ಪ ಹೆವಿ ಬಿಸಿಲಿತ್ತು. ಆ್ಯಂಡ್ ಒಳಗಡೆ ನಾನು ಆವಾಗಲೇ ಶಿವಲಿಂಗ ತೋರಿಸಿದ್ನಲ್ಲ, ಅಲ್ಲಿ 50 ರೂಪೀಸ್ ನೀವು ಟಿಕೆಟ್ ತೊಗೋಬೇಕು. ಅದಕ್ಕೆ ಶಿವಲಿಂಗಕ್ಕೆ ನೀವು ಅಭಿಷೇಕ ಮಾಡೋಕ್ಕೆ ನೀರು ತೊಗೋಬೇಕು ಅಂತ ಅಂದರೆ, ಅದನ್ನು ಇವರೇ ಯಾವುದೋ ಕಡೆಯಿಂದ ಬಕೆಟಲ್ಲಿ ತಂದು ಸಣ್ಣ ಕಳಶದ ಥರ ಇತ್ತಲ್ಲ ಅದ್ರೊಳಗಡೆ ಹಾಕ್ತಿದ್ರು ಆ್ಯಕ್ಚುಲಿ. ಈ ಶಿವ ಸ್ಟ್ಯಾಚ್ಯೂ ಹತ್ರ ಅಲ್ಲಿ ಹಿಂದ್ಗಡೆ ದೇವಸ್ಥಾನ ಕಾಣಿಸ್ತಿದೆಯಲ್ಲ, ಅಲ್ಲಿ ಪೀಸ್ಫುಲ್ ಆಗಿರೋ ಒಂದು ಮ್ಯೂಸಿಕ್ ಹಾಕಿರ್ತಾರೆ, ಶಿವತಾಂಡವ ಆ್ಯಂಡ್ ಈ ಥರ ತುಂಬ ಚೆನ್ನಾಗಿರೋ ಸಾಂಗ್ಸ್ಗಳೆಲ್ಲ ಹಾಕಿದ್ರು. ಆ್ಯಂಡ್ ಇದ್ರ ಸುತ್ತಮುತ್ತ ಇನ್ನೂ 7 ನೋಡಬೇಕಾಗಿರೋ ದೇವಸ್ಥಾನ ಇದೆ ಅಂತೆ. ಅಂದರೆ ನಂದಿ ಒಂದು, ಹೆಣ್ಣು ದೇವ್ರು ಒಂದು. ಅದಕ್ಕೆಲ್ಲ ನಾವು ಹೋಗೋಕ್ಕಾಗಲಿಲ್ಲ ಆ್ಯಕ್ಚುಲಿ, ಯಾಕಂದರೆ ನಾವು ಹೋಗಿದ್ದ ಟೈಮಲ್ಲಿ ಅದೆಲ್ಲ ಕ್ಲೋಸ್ಡ್ ಇತ್ತು. ಮಧ್ಯಾಹ್ನ ಟೈಮಲ್ಲಿ ಆಲ್ಮೋಸ್ಟ್ ಕ್ಲೋಸ್ ಇದ್ವು. ಸೊ ನಾವು ಇದೊಂದನ್ನೇ ನೋಡ್ಕೊಂಡು ವಾಪಸ್ ಬಂದ್ವಿ. ತೋರ್ಸದ ಕಾಣಿಸಕ್ಕಿರ ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ರೋಸ್ ಮಿಲ್ಕ್ ಕುಡ್ದಿದ್ದು. ಯಾವ ಥರ ಇರ್ಬೋದು ಅನ್ನೋ ಕ್ಯೂರಿಯಾಸಿಟಿಗೆ ಟ್ರೈ ಮಾಡಿದೆ. 60 ರೂಪೀಸ್ ಏನೋ ಪರ್ ಗ್ಲಾಸಿಗೆ. ಅದು ಹಿಂಗಿತ್ತಂದರೆ ಬರೀ ರೋಸ್ ಪೆಟಲ್ಸ್ಗಳನ್ನೇ ತಿಂದಂಗಿತ್ತು ಆ್ಯಕ್ಚುಲಿ. ನನಗಂತೂ ಒಂಚೂರು ಇಷ್ಟ ಆಗಲಿಲ್ಲ. ಆ್ಯಂಡ್ ಇಲ್ಲಿ ನಾವು ಮನೆಗೆ ಅಂತ ಒಂದು ಆದಿಯೋಗಿ ಸ್ಟ್ಯಾಚ್ಯೂನ ತಗೊಳ್ಳೋಣ, ಸ್ಟ್ಯಾಚ್ಯೂ ಅಲ್ಲ, ಒಂದು ಚಿಕ್ಕ ಪುಟಾಣಿ ಮೂರ್ತಿ ತೊಗೊಳ್ಳೋಣ ಅಂತ ಬಂದಿದ್ದೀನಿ. 250 ರೂಪೀಸ್ ಏನೋ ಅದು. ನಾನು ಎಲ್ಲೇ ಹೋದರೂ ಕನ್ನಡ ಆಲ್ಮೋಸ್ಟ್ ಬಿಟ್ಟು ಇರಲ್ಲ. ಯೂಶಲಿ ಬೇರೆ ಭಾಷೆ ಮಾತಾಡಲ್ಲ. ಆ್ಯಂಡ್ ಇವ್ರ ಹತ್ರನೂ ನಾನು ಕನ್ನಡದಲ್ಲೇ ಮಾತಾಡಿದ್ದೀನಿ. ಅದನ್ನು ತುಂಬ ಡಿಸ್ಟರ್ಬೆನ್ಸ್ ಇದೆ, ವೀಡಿಯೋದೆಲ್ಲ ಹಾಕೋಕ್ಕಾಗಲ್ಲ. ಒಂದು ಸ್ವಲ್ಪ ಹಾಕ್ತೀನಿ, ಕೇಳಿಸ್ಕೊಳ್ಳಿ. ಓ ಇದು ಬೆಂಡ. ಬಾಯ್ ಬಾಯ್.
ಆ್ಯಂಡ್ ಅಲ್ಲಿರೋ ಸ್ಟಾಫ್ಗಳಾಗಲಿ ಗಾರ್ಡ್ಸ್ಗಳಾಗಲಿ ಆಲ್ಮೋಸ್ಟ್ ಕನ್ನಡನೂ ಬರುತ್ತೆ ಎಲ್ರಿಗೂ. ನೀವು ಅಷ್ಟೇ ಬೇರೆ ಊರಿಂದ ಬಂದಿರೋರು, ನಮ್ಮ ಕನ್ನಡ ಅಂತೂ ಅಷ್ಟು ಬೇಗ ಮಾತಾಡಲ್ಲ ಅವರು. ನಾವು ಅಷ್ಟೇ, ಯಾಕೆ ಬೇರೆ ಊರಿಗೆ ಹೋದ ತಕ್ಷಣ ನಮಗೆ ಬರುತ್ತೆ, ಬೇರೆ ಭಾಷೆ ಬರಲ್ಲ ಅಂತ ಅಲ್ಲ. ಆದರೆ ನಾವು ಕನ್ನಡದಲ್ಲೇ ಮಾತಾಡಿದ್ರೆ ನಮ್ಮ ಭಾಷೆಗೂ ಒಂದು ಬೆಲೆ ಸಿಕ್ಕಂಗಾಗುತ್ತೆ. ಸೊ ಯೂಶಲಿ ನಾನು ಕನ್ನಡದಲ್ಲೇ ಮಾತಾಡ್ತೀನಿ. ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ಅಲ್ವಾ, ಲಾಸ್ಟಲ್ಲಿ ನಾವು ಮನೆಗೆ ಹೋಗುವಾಗ ಅವರು ಸೇವ್ ಸಾಯಿಲ್ ಅನ್ನೋ ಸ್ಟಿಕ್ಕರ್ನ ಅಂಟಿಸ್ತಾರೆ ಅಂತ. ಅದನ್ನೇ ಅವರು ಪರ್ಮಿಷನ್ ಕೇಳೋಕ್ಕೆ ಅಂತ ಅಲ್ಲಿ ಗಾಡಿ ನಿಲ್ಲಿಸಿದ್ರು ನಮಗೆ. ಆ್ಯಂಡ್ ನಾವು ಗಾಡಿಗೆ ಮುಂದೆ ಹಿಂದೆ 2 ಕಡೆನೂ ಹಾಕಿಸ್ಕೊಂಡ್ವಿ. ಆ್ಯಂಡ್ ಈಶಾ ಟೆಂಪಲ್ಲು ಮತ್ತು ಫೌಂಡೇಶನ್ ಎಲ್ಲ ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಮತ್ತೆ ಇನ್ನೇನು ಬೇರೆ ಕಡೆ ಎಲ್ಲೂ ಹೋಗಲ್ವಲ್ಲ, ನೆಕ್ಸ್ಟ್ ನಾವು ಬೇರೆ ನಮಗೆ ವೆಜಿಟೇರಿಯನ್ ಫುಡ್ಡೇ ಸಿಕ್ಕಲಿಲ್ಲ. ನಾವು ಅದಕ್ಕೆ ಏನು ಎಗ್ ಫ್ರೈಡ್ ರೈಸ್ ತೊಗೊಂಡ್ವಿ. ಆ್ಯಂಡ್ ನೆಕ್ಸ್ಟು ಸ್ವಲ್ಪ ಡಿಹೈಡ್ರೇಷನ್ ಎಲ್ಲ ಜಾಸ್ತಿ ಆಗಿತ್ತು ಅಂತ ಅಲ್ಲಲ್ಲಿ ನಿಲ್ಲಿಸಿ ನಾವು ಸ್ವಲ್ಪ ಫ್ರೂಟ್ಸು ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಬಂದ್ವಿ. ಆ್ಯಂಡ್ ನೀವಲ್ಲಿ ನೋಡ್ತಾ ಇರ್ಬೋದು, ಇನ್ನು ಆದಿಯೋಗಿ ಸ್ಟ್ಯಾಚ್ಯೂ ಹತ್ತಿರದಲ್ಲೇ ಇದ್ವಿ ನಾವು, ಇನ್ನೂ ಕೊಯಂಬತ್ತೂರು ಕೂಡ ರೀಚ್ ಆಗಿರಲಿಲ್ಲ. ಅದಾದಮೇಲೆ ನೆಕ್ಸ್ಟು ಮತ್ತೆ ನಾವು ಸತ್ತಿ ಘಾಟ್ ಹತ್ತುತ್ತಾ ಇದ್ದೀವಿ. ನಾನು ಹೇಳಿದ್ನಲ್ಲ ಲಾಸ್ಟ್ ವ್ಲಾಗಲ್ಲಿ, ಪಿನ್ ಕ್ರಾಸ್ಗಳಂತ ಅಂದರೆ ಇದೇ ಥರ. ಇವಾಗ ಹತ್ತುವಾಗ ಪರವಾಗಿಲ್ಲ, ಅಂದರೆ ಆಲ್ಮೋಸ್ಟ್ ಬ್ರೇಕ್ ಇಲ್ಲ ಅಂದರೂ ಪರವಾಗಿಲ್ಲ, ಯಾಕಂದರೆ ಮುಂದೆ ಮುಂದೆ ಹೋಗ್ತಾ ಇರ್ತಾರೆ, ಹಿಂದೆ ಬರ್ತಾ ಇರ್ತಾರೆ. ಅದೇ ನಾವು ಇಳಿಯುವಾಗ ಸ್ವಲ್ಪ ಸ್ಕಿಪ್ ಆದರೂ ಮುಂದೆ ಇರೋ ಗಾಡಿಗೆ ನಾವು ಹೋಗಿ ಗುದ್ದುತ್ತೀವಿ. ಅದೊಂದೇ ಕಾರಣಕ್ಕೆ ನಮಗೆ ಹೆವಿ ಭಯ ಆಗಿತ್ತು ಅಂತ. ಅಂದರೆ ಇನ್ನು ನೇಚರ್ನ ನೋಡಿ ಎಂಜಾಯ್ ಮಾಡೋಕ್ಕೆ ಬೆಳಗ್ಗೆ ಅಂತೂ ಆಗೇ ಇರಲಿಲ್ಲ ನಮಗೆ. ನೀನೇನು ಕಮ್ಮಿಯಾ? ಅಲ್ಲ, ಅವ್ನು ವೈದ್ಯರ ಗಾಡಿ ಸ್ಪೀಡ್ ಮಾಡ್ತಾವಲ್ಲ. ನಾನು ಯಾಕಷ್ಟು ಭಯಪಡ್ತೀನಿ ಅನ್ನೋದಕ್ಕೆ ನೀವು ಇವಾಗ ಜೀಪ್ನ ನೋಡಿದರೆ ಅವರು ನಾರ್ಮಲ್ ಸ್ಪೀಡಲ್ಲೇ ಹೋಗ್ತಿದ್ರು. ಒಂದು ಚೂರು ನಾವು ಸ್ಪೀಡ್ ಜಾಸ್ತಿ ಮಾಡಿದಾಗ ಅವರು ಕ್ರಾಸಿಂಗಲ್ಲಿ ಸ್ಪೀಡ್ ಜಾಸ್ತಿ ಮಾಡಿದ್ರು. ಮಿಸ್ ಆಗಿದ್ದರೆ ನಾವು ಹೋಗಿ ಅವ್ರಿಗೆ ಗುದ್ದುತ್ತಿದ್ವಿ. ಅದೇ ಕಾರಣಕ್ಕೆ ಈ ಥರ ಘಾಟ್ಗಳಲ್ಲಿ ಗಾಡಿ ಓಡಿಸುವಾಗ ಮುಂದುಗಡೆ ಸೀಟಲ್ಲಿ ಕೂತಿರುವಾಗಂತೂ ಇನ್ನೂ ಭಯ ಆಗುತ್ತೆ. ಆದರೆ ನನಗೆ ನನ್ನ ತಮ್ಮನ ಮೇಲೆ ಹೆವಿ ಓವರ್ ಕಾನ್ಫಿಡೆನ್ಸು, ನನಗೇನು ಅಷ್ಟು ಭಯ ಆಗಲಿಲ್ಲ. ಒಂದೇ ಆವಾಗ ಆ ಟೈಮಲ್ಲಿ ಅಷ್ಟೇ ನನಗೆ ಭಯ ಆಗಿತ್ತು. ಅದೇ ನಾವಿವಾಗ ಹತ್ತುವಾಗ ಪರವಾಗಿಲ್ಲ, ಇಳಿಯುವಾಗ ಈ ಥರ ಆದರೆ ಬ್ರೇಕ್ ಇಲ್ಲ ಅಂತ ಅಂದರೆ ಹೆವಿ ಕಷ್ಟ. ಟೋಟಲ್ ಸತ್ತಿ ಘಾಟಲ್ಲಿ ಇಳಿಯುವಾಗ ನಮಗೆ ಇಳಿಯುವಾಗಲೇ ಆಗಲಿ ಹತ್ತುವಾಗಲೇ ಆಗಲಿ 27 ಕ್ರಾಸ್ಗಳಿದೆ. ಅವರಲ್ಲಿ ಬೋರ್ಡ್ ಹಾಕಿದ್ದಾರೆ, ನೀವು ನೋಡ್ಬೋದು. ಇವಾಗ 7th ಕ್ರಾಸ್ ಇದು. ತುಂಬ ದೊಡ್ಡ ಕ್ರಾಸ್ ಅಂತ ಅಂದರೆ ಸೆಕೆಂಡ್ ಕ್ರಾಸ್ ಅಂತ ಬರುತ್ತೆ. ಕೆಳಗಡೆ ಇಳಿಯುವಾಗ ಫುಲ್ ಡೆಡ್ ಎಂಡಲ್ಲಿ ಸೆಕೆಂಡ್ ಕ್ರಾಸ್ ಇದೆ. ಅದು ಹೆವಿ ದೊಡ್ಡ ಕ್ರಾಸು ಮತ್ತು ಹೆವಿ ಡೇಂಜರಸ್ ಕ್ರಾಸ್ ಇದು. ಅಲ್ಲಿ ಭಯ ಆಗುತ್ತೆ ಆ್ಯಕ್ಚುಲಿ. ನನಗಂತೂ ಸನ್ಸೆಟ್ ನೋಡೋಕ್ಕಂತೂ ತುಂಬ ಇಷ್ಟ ಆಗುತ್ತೆ. ಆ ಸನ್ಸೆಟ್ ಟೈಮಲ್ಲಿ ಆ ಗೋಲ್ಡನ್ ರೇಸ್ಗಳು ಬೀಳುವಾಗಂತೂ ನನಗೆ ಈ ಥರ ನೇಚರ್ನ ನೋಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ನಮ್ಮ ಚಾಮುಂಡಿ ಬೆಟ್ಟದಲ್ಲ ಆದರೆ ನಾವು ಗಾಡಿಗಳನ್ನ ನಿಲ್ಲಿಸಿ ಈ ಥರ ವ್ಯೂ ಪಾಯಿಂಟ್ಗಳೆಲ್ಲ ನೋಡ್ಬೋದು. ಆದರೆ ಇಲ್ಲಿ ಬರೀ ಆ ಕಡೆಯಿಂದ ಮತ್ತು ಈ ಕಡೆಯಿಂದ ಹೋಗೋಕ್ಕೆ ಗಾಡಿಗಳಿಗೆ ಅಷ್ಟೇ ಜಾಗ ಇರೋದು. ಇನ್ನು ನಿಲ್ಲಿಸಿದ್ರೆ ತುಂಬ ಟ್ರಾಫಿಕ್ ಜಾಮ್ ಎಲ್ಲ ಆಗಿಬಿಡುತ್ತೆ, ನಾವು ನಿಲ್ಸೋಕ್ಕೆ ಆಗಲಿಲ್ಲ. ಸೊ ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ನನಗಂತೂ ಇದು ತುಂಬ ಮೆಮೊರೇಬಲ್ ಆಗಿರುತ್ತೆ. ಆ್ಯಂಡ್ ಇವತ್ತಿನ ಇನ್ಸಿಡೆಂಟ್ ಅಂತೂ ನನಗೆ ಎಷ್ಟೇ ವರ್ಷಗಳು ಹೋದರೂ ತುಂಬ ಚೆನ್ನಾಗೇ ನೆನಪಿರುತ್ತೆ. ಈ ಥರ ಒಂದು ಸಿಚುವೇಶನ್ ಆಗಿತ್ತು ನಮಗೆ ಅಂತ. ಈ ತಮಿಳ್ನಾಡಲ್ಲಿ ನಮ್ಮ ಕರ್ನಾಟಕ ಬಸ್ ನೋಡೋದೇ ತುಂಬ ಒಂಥರ ಖುಷಿ ವಿಚಾರ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಒಂಥರ ಮರಳುಗಾಡಲ್ಲಿ ನೀರು ಸಿಕ್ಕಾಗ ಆ ಥರ ಆಯಿತು. ನಾವು ಬೇರೆ ಊರು ಹೋಗೋ ತನಕ ಅಷ್ಟೇ ನಮಗೆ ಎಕ್ಸೈಟ್ಮೆಂಟ್ ಎಲ್ಲ ಇರೋದು. ಅಲ್ಲಿಗೆ ಹೋದ್ಮೇಲೆ ಮತ್ತೆ ನಮ್ಮೂರಿಗೆ ನಾವು ಯಾವಾಗ ವಾಪಸ್ ಹೋಗ್ತೀವಿ ಅನ್ನೋದೇ ಅನ್ನಿಸ್ತಾ ಇರುತ್ತೆ. ನಿಮಗೂ ಹೀಗೆ ಆಗುತ್ತಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ವಿಡಿಯೋ ನೋಡ್ತೀರಾ ಫುಲ್ ನೋಡಿ, ಸ್ಕಿಪ್ ಮಾಡಬೇಡಿ. ಆ್ಯಂಡ್ ಲೈಕ್ ಕೊಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ.
ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನನ್ನ ವೀಡಿಯೋಗಳನ್ನ ಶೇರ್ ಮಾಡ್ಕೊಳ್ಳಿ. ಅವ್ರಿಗೂ ಹೇಳಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋಕ್ಕೆ. ನನ್ನಂಥ ಚಿಕ್ಕ ಪುಟ್ಟ ಯೂಟ್ಯೂಬರ್ಸ್ಗಳನ್ನ ಆದಷ್ಟು ಬೆಳೆಸೋಕ್ಕೆ ಟ್ರೈ ಮಾಡಿ. ತುಂಬ ಜನ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗಳೆಲ್ಲ ಇದ್ದಾರೆ. ಅವರೆಲ್ಲ ಅಷ್ಟು ದೊಡ್ಡ ಯೂಟ್ಯೂಬರ್ಸ್ಗಳಾಗೋಕ್ಕೆ ಕಾರಣನೇ ನೀವುಗಳು. ನೀವು ನಮ್ಮ ಚಾನಲ್ನ ನೋಡಿದ್ರೆ, ಲೈಕ್ ಮಾಡಿದ್ರೆ, ಶೇರ್ ಮಾಡಿದ್ರೆ, ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮ್ಮ ಚಾನಲ್ಲು ಬೆಳೆಯುತ್ತೆ. ಆ್ಯಂಡ್ ನಿಮ್ಮಿಂದನೇ ನಾವುಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ನನ್ನ ಯೂಟ್ಯೂಬ್ ಫ್ಯಾಮಿಲಿಗಳು ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿ ದಯವಿಟ್ಟು. ನಿಮ್ಮೆಲ್ರಿಗೋಸ್ಕರ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡೋಕ್ಕೆ ನಾನು ತುಂಬ ಕಷ್ಟಪಟ್ಟು ಮಾಡ್ತಾಯಿದ್ದೀನಿ. ಆ್ಯಸ್ ಅ ಸ್ಟೂಡೆಂಟ್ ನಾನು ನನ್ನ ಕೆಲಸಗಳನ್ನೂ ಮಾಡಿಕೊಂಡು ಯೂಟ್ಯೂಬ್ಗೂ ಟೈಮ್ ಕೊಟ್ಟು ನಾನು ಯೂಟ್ಯೂಬ್ನ ನಡೆಸ್ತಾ ಇದ್ದೀನಿ. ನನ್ನ ಇಷ್ಟದಿಂದನೇ ನಾನು ನಡೆಸ್ತಾ ಇದ್ದೀನಿ. ಅದನ್ನು ನಾನು ಇನ್ನೂ ಕಂಟಿನ್ಯೂ ಮಾಡಬೇಕು ಅನ್ನೋದಕ್ಕೆ ಪ್ರೋತ್ಸಾಹ ಕೊಡೋದೇ ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ಸ್ಗಳು. ಒಂದೊಂದು ಸಬ್ಸ್ಕ್ರಿಪ್ಷನ್ನು ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೂವಾ ಸದ್ಯಕ್ಕೆ ಬರೀ ಕಾರ್ ಇದ್ದಾಗ ಬರ್ಲಿಲ್ಲ ಅದು. ಏನು ಅಂತ ಗೊತ್ತಾ? ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ ಸಿಗುವುದರ ಜೊತೆಗೆ ಸ್ಟ್ರೋಕ್ ಆದಾಗ ಬೇಕಾದ ಈ ಕಡೆ ನೋಡ್ ಮಮ್ಮಿ. ಇಲ್ಲ, ಗೊಂಬೆಗಳು ಏನಂತ. ಆ್ಯಕ್ಚುಲಿ ನಮಗೆ ಕರ್ನಾಟಕ ಮತ್ತು ತಮಿಳ್ನಾಡು ಬಾರ್ಡರಲ್ಲಿ ಆನೆ ಮತ್ತು ಎಮ್ಮೆಗಳು, ಜಿಂಕೆಗಳು, ನವಿಲುಗಳು ಎಲ್ಲ ಕಂಡ್ವು. ಆದರೆ ಆನೆ ಎಷ್ಟು ಹತ್ತಿರದಲ್ಲಿತ್ತು ಅಂದರೆ ಈ ಕಾರ್ ಹೋಗ್ತಿದ್ದಿಲ್ಲ ಅಷ್ಟು ಹತ್ತಿರದಲ್ಲೇ ಬಂದುಬಿಟ್ಟಿತ್ತು. ನಮ್ಮ ಮುಂದೆ ಮತ್ತು ನಮ್ಮ ಹಿಂದೆ 2 ಲಾರಿಗಳು ಇದ್ವು. ಆ್ಯಕ್ಚುಲಿ ನನ್ನ ತಮ್ಮ ಆನೆ ಅಂತ ನಂಗೆ ಕಿರ್ಚ್ತಿದಂಗೆ ಗಾಡಿ ಅಲ್ಲೇ ನಿಲ್ಲಿಸ್ತಾ, ವಿಡಿಯೋ ತೆಗಿ ಅಂತ. ನಮ್ಮ ಮಮ್ಮಿ ಡ್ಯಾಡಿ ಎಲ್ಲ ಬೈದ್ಬಿಟ್ಟು ನಡಿ ಮುಂದೆ ಅಂತ ಬಿಟ್ಟರು. ಅದು ಅಕಸ್ಮಾತು ಮುಂದೆ ಹೋಗಿ ಲೆಫ್ಟಲ್ಲಿ ಟರ್ನ್ ಆಗದೆ ರೈಟಲ್ಲಿ ಟರ್ನ್ ಆಗಿದ್ದಿದ್ರೆ ನಾವೆಲ್ಲ ಅಷ್ಟೇ. ನಮ್ಮ ಕತೆ ಬೆಳಗ್ಗೆ ಒಂದು ಕತೆ ಆಗಿರೋದು ಮತ್ತು ಸಂಜೆ ಮನೆಗೆ ಹೋಗುವಾಗ ಒಂದು ಕತೆ ಆಗಿರೋದು. ನನ್ನ ತಮ್ಮಂಗೆ ಆ್ಯಕ್ಚುಲಿ ಏನಂದರೆ ಏನು ಕಂಡ್ರೂ ಭಯ ಇಲ್ಲ. ಆ್ಯಂಡ್ ನಾನು ನವಿಲು ಜಿಂಕೆಗಳನ್ನೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಎಮ್ಮೆಗಳು, ಕಾಡೆಮ್ಮೆಗಳನ್ನ ಮಾತ್ರ ಕ್ಯಾಪ್ಚರ್ ಮಾಡಿದ್ದೀನಿ. ಇಲ್ಲಿ ನೀವು ಸನ್ಸೆಟ್ ನೋಡ್ತಿರ್ಬೋದು. ನಾವು ವಿಡಿಯೋ ತೆಗಿಯೋಕ್ಕೂ ಮುಂಚೆ ಸೂರ್ಯ ಎಷ್ಟು ದೊಡ್ಡದಾಗಿತ್ತು ಅಂದರೆ ವಿತಿನ್ 2 to 3 ಸೆಕೆಂಡ್ಸಲ್ಲಿ ಒಳಗೆ ಹೋಯಿತು. ಒಂದು ಕಡೆ ಇಳಿಸ್ಬಿಟ್ಟು ಕಾಫಿ ಕುಡಿದ್ವಿ, ರಿಫ್ರೆಶ್ ಆಗೋಣ. ಒಬ್ರು ಫ್ಯಾಕ್ಟ್ರಿ ಮಾಡಿಸ್ಕೊಂಡಿರೋದು ಬಲ್ಮುರಿ. ಅವ್ರಿಗೆ ನಮಗೆ ಕೊಟ್ಬಿಡೆ. ಇದು ಬಲ್ಮುರಿ ಅವ್ರು ಮಾಡಿಸ್ಕೊಂಡ್ರೆ ಬಲ್ಮುರಿನ ತ್ರಿಕಾಲ ಪೂಜೆ ಮಾಡಬೇಕು. ಅವ್ರ ಫ್ಯಾಕ್ಟ್ರಿ ಡೈಲಿ ಪೂಜೆ ಮಾಡ್ತೀನಿ ಅಂತ ಮಾಡ್ಕೊಡ್ತೀವಿ. ನಮ್ದು ಚೌಟ್ರಿಗೆ ನಾವು ಸಂಜೆ ಒಂದು 7:30 ಅಷ್ಟರಲ್ಲೆಲ್ಲ ಮೈಸೂರು ತಲುಪಿದ್ವಿ. ಮೈಸೂರು ತಲುಪಿ ಅಗ್ರಹಾರ ಸರ್ಕಲ್ಗಿಂತ ಮುಂದೆ ಈ ಕಡೆ ರೈಟ್ ಸೈಡಲ್ಲಿ ಇವರು ಶಿಲೆಗಳೆಲ್ಲ ಮಾಡ್ತಾರೆ. ನಾವು ನಮ್ಮ ಚೌಟ್ರಿಗೆ ದೇವಸ್ಥಾನಕ್ಕಲ್ಲ ದೇವ್ರು ಇಡಬೇಕಲ್ವ, ಗಣಪತಿ ಮೂರ್ತಿ ಇಡಬೇಕಲ್ವ ಅಂತ ನಾವು ಅದಕ್ಕೆ ಆರ್ಡ್ರ್ ಕೊಡೋಣ ಅಂತ ಬಂದ್ವಿ. ಅವ್ರು ಆ್ಯಕ್ಚುಲಿ ಅಲ್ಲಿ 1.5 ಅಡಿಗೆ ಬಲ್ಮುರಿ ಅಂದರೆ ಗಣಪತಿ ಸೊಂಡ್ಲು ಬಲಗಡೆ ಇರೋ ಕಡೆ ಆಲ್ರೆಡಿ ಕೆತ್ತಿ ಇಟ್ಟಿದ್ರು. ಎಲ್ಲ ಕೃಷ್ಣ ಶಿಲೆಲೆ ಅಂತೆ ಅವ್ರು ಮಾಡೋದು. ಅಂದರೆ ನಾರ್ಮಲ್ ಬಳಪದ ಕಲ್ಲು ಅಥವಾ ಬಿಳಿ ಕಲ್ಲೆಲ್ಲ ನಾವು ಒಂದು ಸ್ಪೂನ್ ತೊಗೊಂಡು ಕೊರಿದ್ರು ಅದು ಮೂರ್ತಿ ಭಿನ್ನ ಆಗಿಬಿಡುತ್ತೆ. ಆ ಥರ ಎಲ್ಲ ನಾವು ಮಾಡಲ್ಲ. ಇದು ನಾರ್ಮಲ್ ಆಗಿ ನಾವು ಕೃಷ್ಣ ಶಿಲೆಯಲ್ಲೇ ಕೆತ್ತೋದು ಅಂತ ಅವರು ಆರ್ಡ್ರನ್ನ ತೊಗೊಂಡ್ರು. ಆದರೆ ಸ್ವಲ್ಪ ಟೈಮ್ ತೊಗೊಂಡ್ರು, 1 ಮಂತ್ ಅಷ್ಟು ಏನೋ ತೊಗೊಂಡ್ರು ಅವರು. 1.25 ಅಡಿಗೆ 17,000 ಏನೋ ಬಿಲ್ ಮಾಡಿದ್ರು. ಆ್ಯಂಡ್ ಇವಾಗ ಅಯೋಧ್ಯೆಯಲ್ಲಿ ರಾಮ ಮತ್ತು ಸೀತೆ ಮೂರ್ತಿ ಕೆತ್ತಕ್ಕೆ ನೇಪಾಳಿಂದ ಕಲ್ಲು ತಂದಿದ್ದಾರಲ್ಲ, ಅದನ್ನು ಇವರ ಅಣ್ಣನೇ ಅಂತೆ ಇವಾಗ ಅಯೋಧ್ಯೆಗೆ ಟೆಂಡರ್ ಕರೀತಾರಲ್ಲ, ಆ ಟೆಂಡರಲ್ಲಿ ಇವ್ರ ಅಣ್ಣನೂ ಕರೆದಿದ್ರಂತೆ. ಆ್ಯಂಡ್ ಆ್ಯಕ್ಚುಲಿ ಆ ಟೆಂಡರ್ ಏನಾದ್ರು ಸಿಕ್ಕಿದ್ರೆ ರಾಮ ಮತ್ತು ಸೀತೆ ಮೂರ್ತಿನ ಇವರೇ ಕೆತ್ತುತ್ತಾರೆ ಅಂತಲೂ ಹೇಳಿದ್ರು. ಇವತ್ತಿನ ವಿಡಿಯೋ ಲೈಕ್, ಶೇರ್, ಕಮೆಂಟ್ ಮಾಡಿದ್ರೆ ಮರಿಬಿಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ.